ನಮಸ್ಕಾರ ವೀಕ್ಷಕರೇ. ಕುಕ್ಕೆ ಕ್ಷೇತ್ರದ ಮಹತ್ವ ನಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ನಡೆಯುವ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಪೂಜೆ ಈ ದೇವಾಲಯದ ಪ್ರಮುಖ ಪೂಜೆಗಳಾಗಿವೆ. ಈ ಪೂಜೆ ಮಾಡುವುದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ. ಹಾಗಾದರೆ ಸರ್ಪಗಳ ರಾಜ ವಾಸುಕಿ, ಆದಿಶೇಷನಾಗ ಮತ್ತು ಸುಬ್ರಹ್ಮಣ್ಯ ಕುಕ್ಕೆಯಲ್ಲಿ ನೆಲೆಸಲು ಕಾರಣವೇನು? ಮತ್ತು ಮಾರ್ಗಶಿರ ಮಾಸದ ಷಷ್ಠಿಯೆಂದು ವಿಶೇಷ ಉತ್ಸವ ನಡೆಯಲು ಕಾರಣವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಚಾನಲ್ ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕುಕ್ಕೆ ಪಟ್ಟಣವು ನಿಸರ್ಗ ಸೌಂದರ್ಯದ ಸಮೃದ್ಧಿಯಲ್ಲಿ ಮುಳುಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಸುತ್ತುವರೆದಿರುವ ನದಿಗಳು, ಕಾಡು, ಪರ್ವತಗಳಲ್ಲಿ ಪ್ರಕೃತಿಯು ತನ್ನ ಎಲ್ಲ ಮರೆಮಾಚಿದ ಸೌಂದರ್ಯವನ್ನು ಒಳಗೊಂಡಿದೆ. ಮುಂಜಾನೆಯ ಮಂಜಲ್ಲಿ ದೇವಸ್ಥಾನದ ಸೌಂದರ್ಯವನ್ನು ಸವಿಯಲು ಸೂಕ್ತ ಸಮಯ. ಇಲ್ಲಿ ಪರ್ವತಗಳನ್ನು ಕುಮಾರ ಪರ್ವತ, ನದಿಯನ್ನು ಕುಮಾರಧಾರೆ ಎನ್ನುವರು. ಈ ಹೆಸರು ಬರಲು ಒಂದು ದಂತಕಥೆ ಇದೆ. ಸ್ಕಂದ ಪುರಾಣದ ಪ್ರಕಾರ ಕುಮಾರ್ ಕಾರ್ತಿಕೇಯ ಜನ್ಮ ತಾರಕಾಸುರನ ವಧೆ ಮಾಡಲೆಂದೇ ಆಗಿದ್ದು, ಶಿವನ ಮಗನಾದ ಕಾರ್ತಿಕೇಯನ್ನು ಒಬ್ಬ ಸಫಲ ಯೋಧನನ್ನಾಗಿ ಮಾಡಲು ಸಾಕ್ಷಾತ್ ಶಿವನೇ ಗುರುವಾಗಿ ಎಲ್ಲ ಯುದ್ಧ ಕೌಶಲ್ಯವನ್ನು ಕಾರ್ತಿಕೇಯನಿಗೆ ಹೇಳಿಕೊಟ್ಟರು. ಅದೇ ರೀತಿ ಕಾರ್ತಿಕೇಯ ಕೂಡ ಯುದ್ಧ ಕೌಶಲ್ಯದಲ್ಲಿ ಪರಿಣಿತಿ ಹೊಂದಿದನು ಮತ್ತು ದೇವಸೇನಾಪತಿಯಾಗಿ ಅಧಿಕಾರ ಗ್ರಹಿಸಿದನು. ತದನಂತರ ಅಸುರ ರಾಜನಾದ ತಾರಕಾಸುರನನ್ನು ವಧೆ ಮಾಡಿದನು. ದೇವತೆಯರ ಮತ್ತು ಅಸುರರ ಮಧ್ಯ ಯುದ್ಧ ಅಂತ್ಯವಾದ ಮೇಲೆ ಇಂದ್ರ ತನ್ನ ದೇವರಾಜನ ಸ್ಥಾನವನ್ನು ಕಾರ್ತಿಕೇಯ ತೆಗೆದುಕೊಳ್ಳಬಹುದು ಎಂದು ತುಂಬ ಭಯಪಡುತ್ತಾನೆ. ಆದರೆ ಶಿವ ಕಾರ್ತಿಕೇಯನ್ನು ದಕ್ಷಿಣ ಭಾರತವನ್ನು ತಾರಕಾಸುರನ ಅನುಯಾಯಿಗಳು ಮತ್ತು ಶೂರಪದ್ಮಾಸುರರಿಂದ ರಕ್ಷಿಸಲು ಕಳುಹಿಸಿದರು. ಅದರಂತೆಯೇ ಕುಮಾರ್ ಕಾರ್ತಿಕೇಯ ಎಲ್ಲ ಅಸುರರನ್ನು ವಧೆ ಮಾಡಿ ಬಲಿಷ್ಠ ಯೋಧ ಎಂದು ಕರೆಸಿಕೊಂಡರು ಮತ್ತು ತನ್ನ ಏಕಾಗ್ರತೆಯನ್ನು ಹೆಚ್ಚಿಸಲು ಶಿವನ ಧ್ಯಾನ ಮಾಡುತ್ತಾ ಪರ್ವತಗಳಲ್ಲಿ ಇದ್ದಿದ್ದರು. ಪರ್ವತಗಳಲ್ಲಿ ಇದ್ದ ಕಾರಣ ಇದನ್ನು ಕುಮಾರ್ ಪರ್ವತ ಎಂದು ಕರೆಯಲಾಯಿತು. ಕಾರ್ತಿಕೇಯ ಧ್ಯಾನವನ್ನು ಕಂಡು ಇಂದ್ರ ತನ್ನ ಕೀಳರಿಮೆಯಿಂದ ಕುಗ್ಗುತ್ತಾ ಹೋದನು ಮತ್ತು ಕುಬುದ್ಧಿಯಿಂದ ಕಾರ್ತಿಕೇಯ ನಿಷ್ಠೆಯನ್ನು ಭಂಗ ಮಾಡಲು ದೇವಸೇನಾ ಎಂಬ ಸುಂದರಿಯನ್ನು ಕಳುಹಿಸಿದನು. ಆದರೆ ದೇವಸೇನಾ ಕಾರ್ತಿಕೇಯ ನಿಷ್ಠೆ, ಕರ್ತವ್ಯ ಪ್ರಜ್ಞೆಯಿಂದ ಅವಳೇ ಮನಸೋತಳು ಮತ್ತು ಇಂದ್ರ ವಹಿಸಿದ ಕಾರ್ಯ ಮಾಡುವುದರಲ್ಲಿ ವಿಫಲವಾದಳು. ಈ ಸಂಗತಿ ತಿಳಿದ ಷಣ್ಮುಖನು ತನ್ನ ಮನಸ್ಸಿನ ಮಾತನ್ನು ಹೇಳದೆ ತನ್ನ ಕರ್ತವ್ಯವನ್ನು ಮುಂದುವರಿಸಿದನು ಮತ್ತು ಇಂದ್ರಲೋಕವನ್ನು ಕಾರ್ತಿಕೇಯ ಬಯಸಲೇ ಇಲ್ಲ. ಇದನ್ನು ತಿಳಿದ ಇಂದ್ರ ತನ್ನ ತಪ್ಪನ್ನು ಒಪ್ಪಿಕೊಂಡು ದೇವಸೇನಾ ಮತ್ತು ಷಣ್ಮುಖನ ವಿವಾಹದ ಪ್ರಸ್ತಾಪವನ್ನು ಶಿವ ಮತ್ತು ಪಾರ್ವತಿಯರ ಮುಂದೆ ತಿಳಿಸಿದನು. ಅವರ ಆಶೀರ್ವಾದದಿಂದ ಕುಮಾರ ಪರ್ವತದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿಯೆಂದು ದೈವಿಕ ವಿವಾಹ ನೆರವೇರಿತು. ಈ ಸಂದರ್ಭದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಅನೇಕ ದೇವತೆಯರು ಸೇರಿ ಕಾರ್ತಿಕೇಯನಿಗೆ ಮಹಾ ಅಭಿಷೇಕ ಮಾಡಿದರು. ಕೆಳಗೆ ಬಿದ್ದ ನೀರು ನದಿಯಾಗಿ ರೂಪುಗೊಂಡಿತು. ಇದರಿಂದಾಗಿ ಈ ನದಿಯನ್ನು ಕುಮಾರಧಾರ ಎಂದು ಕರೆಯಲಾಯಿತು. ದೇವಾಲಯದಲ್ಲಿ ವಾಸುಕಿ, ಆದಿಶೇಷನಾಗ ಮತ್ತು ಸುಬ್ರಹ್ಮಣ್ಯಂ ಒಟ್ಟಿಗೆ ಇರಲು ಒಂದು ದಂತಕಥೆ ಇದೆ. ಋಷಿ ಕಶ್ಯಪ್ ಮತ್ತು ಕದ್ರು ಮಕ್ಕಳಾದ ಈ ಶೇಷನಾಗ ಮತ್ತು ವಾಸುಕಿ ಇವರ ಇನ್ನೂ ಹಲವಾರು ಒಡ ಹುಟ್ಟಿದವರು ಸ್ವಭಾವತಃ ದುರುದ್ದೇಶ ಪೂರಿತರಾಗಿದ್ದರು. ಇವರು ತಮ್ಮ ವಿನೋದಕ್ಕಾಗಿ ಇತರರಿಗೆ ಹಾನಿ ಉಂಟುಮಾಡುತ್ತಿದ್ದರು. ಕದ್ರುವಿನ ಸಹೋದರಿ ವಿನತಾಳ ಮಗ ಗರುಡ ಸಹ ಋಷಿ ಕಶ್ಯಪ್ ಮಗ. ವಿನತಾಳನ್ನು ಬಂಧಿಸಿ ಅವಳಿಗೆ ಕಿರುಕುಳ ಕೊಡುತ್ತಿದ್ದರು. ಇದರಿಂದ ತನ್ನ ತಾಯಿಯಾದ ವಿನತಾಳನ್ನು ರಕ್ಷಿಸಲು ಗರುಡ ವಿಷ್ಣುವಿನ ವಾಹನವಾಗಿ
ವಿಷ್ಣುವಿನ ಸಹಾಯದಿಂದ ತುಂಬ ಬಲಶಾಲಿಯಾದ ಮತ್ತು ನಾಗಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದ. ಇದರಿಂದ ತಪ್ಪಿಸಿಕೊಳ್ಳಲು ಶೇಷನಾಗ ಮತ್ತು ವಾಸುಕಿ ಹುತ್ತದಲ್ಲಿ ಅಡಗಿದರು ಮತ್ತು ವಾಸುಕಿ ಶಿವನ ಭಕ್ತನಾದ್ದರಿಂದ ಶಿವನ ಮೊರೆ ಹೋದನು. ಶಿವನ ಆದೇಶದಂತೆ ವಾಸುಕಿ ಬಿಲ್ದ್ವಾರ ಗುಹೆಯಲ್ಲಿ ಕುಮಾರ್ ಕಾರ್ತಿಕೇಯನ ತಪಸ್ಸು ಮಾಡಲು ಪ್ರಾರಂಭಿಸಿದನು. ಕಾಲಾಂತರದಲ್ಲಿ ಶಿವನ ಆಜ್ಞೆಯಿಂದ ಕಾರ್ತಿಕೇಯ ಪ್ರತ್ಯಕ್ಷವಾಗಿ ಶೇಷನಾಗ ಮತ್ತು ವಾಸುಕಿಯನ್ನು ರಕ್ಷಿಸುವುದಾಗಿ ವರ ನೀಡಿದನು. ಆದ್ದರಿಂದ ಕುಕ್ಕೆ ಸುಬ್ರಹ್ಮಣ್ಯಂದಲ್ಲಿ ಶೇಷನಾಗ ವಾಸುಕಿಯ ಮೇಲೆ ಕುಮಾರ್ ಕಾರ್ತಿಕೇಯನ ವಿಗ್ರಹವಿದೆ. ದೇವಾಲಯದ ಪ್ರವೇಶ ದ್ವಾರ ಮತ್ತು ಗರ್ಭಗುಡಿಯ ನಡುವೆ ಬೆಳ್ಳಿಯಿಂದ ಆವೃತವಾದ ಗರುಡನ ಸ್ತಂಭವಿದೆ. ಒಳಗಡೆ ನೆಲೆಸಿರುವ ವಾಸುಕಿಯ ಉಸಿರಾಟದಿಂದ ಉಂಟಾಗುವ ವಿಷಕಾರಿ ಜ್ವಾಲೆಯಿಂದ ಭಕ್ತರನ್ನು ರಕ್ಷಿಸಲು ಈ ಸ್ತಂಭ ಇದೆ ಎಂದು ನಂಬಲಾಗುತ್ತದೆ. ಧನ್ಯವಾದಗಳು.